ಎಲ್ಲರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 14/4/2025 ಕರೆಂಟ್ ಅಫೇರ್ಸ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ 2025 ಕರೆಂಟ್ ಅಫೇರ್ಸ್ನ PDF ನೋಟ್ಸ್ಗಳು ಅವೈಲೇಬಲ್ ಇದೆ, ಹಾಗೂ 2024 ಕಂಪ್ಲೀಟ್ PDF ನೋಟ್ಸ್ ಅವೈಲೇಬಲ್ ಇದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಥವಾ ಈ ಸ್ಕ್ರೀನಲ್ಲಿ ಕಾಣ್ತಿರುವಂಥ ಈ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ, ಪೇಮೆಂಟನ್ನು ಮಾಡಿ PDF ನೋಟ್ಸ್ಗಳನ್ನು ಪಡ್ಕೋಬಹುದು. ಇಂದು 14 ಏಪ್ರಿಲ್ 2025. 14 ಏಪ್ರಿಲ್ ಅಂದ ತಕ್ಷಣ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಇವರ ಕುರಿತು ಸಂಪೂರ್ಣವಾದ ಆರ್ಟಿಕಲ್ನ ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ, ಹೋಗಿ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಸ್ವಲ್ಪ ಬ್ರೀಫ್ ಆಗಿ ಒಂಚೂರು ಇಂಟ್ರಡಕ್ಷನ್ ಕೊಡೋದಾದರೆ, ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಜಯಂತಿಯನ್ನು ಪ್ರತಿ ವರ್ಷ ಏಪ್ರಿಲ್ 14ರಂದು ನಾವು ಆಚರಣೆ ಮಾಡ್ತೀವಿ. ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದ ಭಾರತೀಯ ಪ್ರಮುಖ ನಾಯಕರಲ್ಲಿ ಒಬ್ಬರು. ಇವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಗುತ್ತೆ. ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡೆ ಅನ್ನೋ ಜಾಗದಲ್ಲಿ ರಾಮ್ಜಿ ಮತ್ತು ಭೀಮಾಬಾಯಿ ಅವರ ದಂಪತಿಗಳ 14ನೇ ಮಗನಾಗಿ 1891 ಏಪ್ರಿಲ್ 14ರಂದು ಜನಿಸ್ತಾರೆ. ಭಾರತದಲ್ಲಿ ಜಾತಿ ಪದ್ಧತಿ ನಿರ್ಮೂಲನೆಯಲ್ಲಿ ಇವರ ಪಾತ್ರ ಪ್ರಮುಖ ಅಂತ ಹೇಳ್ಬೋದು. ಹುಟ್ಟು ಮತ್ತು ಬೆಳವಣಿಗೆ ಎಂಬ ತಂತ್ರ ಹುಟ್ಟು ಮತ್ತು ಬೆಳವಣಿಗೆ ಎಂಬ ಪ್ರಬಂಧ ಅವರ ಮೊಟ್ಟ ಮೊದಲ ಪ್ರಕಾಶಿತ ಕೃತಿಯಾಗಿದೆ. ಭಾರತ ಸರ್ಕಾರ ಇವರಿಗೆ 1989ರಲ್ಲಿ ಭಾರತ ರತ್ನ, ದೇಶದ ಅತಿ ದೊಡ್ಡ ನಾಗರಿಕ ಗೌರವವನ್ನು ನೀಡಿ ಮರಣೋತ್ತರವಾಗಿ ಮಾಡಿದೆ. ತಮ್ಮ ಕಾರ್ಯ ಸಾಧನೆಗೆ ಹೋರಾಟದಲ್ಲಿ ಅವರು ತಮ್ಮ ಇಡೀ ಬದುಕನ್ನು ದೀನದಲಿತರ ಹಿತರಕ್ಷಣೆಗಾಗಿ ದುಡಿತಾರೆ. ಇವರು 1956 ಡಿಸೆಂಬರ್ 6ರಂದು ಕೊನೆಯುಸಿರೆಳ್ತಾರೆ. ಅಂಬೇಡ್ಕರ್ ಕೇವಲ ದಲಿತರಿಗೆ ಮಾತ್ರವಲ್ಲದೆ ಅವರಲ್ಲಿನ ಸಾಮಾಜಿಕ ಕಳಕಳಿ, ಉದಾತ್ತ ನಿಲುವಿನಿಂದ ಭಾರತೀಯರೆಲ್ಲರ ಮನದಲ್ಲಿ ಶಾಶ್ವತವಾಗಿ ನೆಲೆಯಾಗಿರ್ತಾರೆ. ಇವರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು, ಅವರ ಬಾಲ್ಯ, ಅವರು ಸ್ವಾತಂತ್ರ್ಯ ಹೋರಾಟ ಅಂತ ಏನು ನಾವು ಕನ್ಸಿಡರ್ ಮಾಡ್ತೀವಿ ಅಲ್ಲಿ ಅವರ ಪಾತ್ರ, ಸಂವಿಧಾನದ ರಚನೆಯಲ್ಲಿ ಅವರ ಪಾತ್ರ, ತದನಂತರ ಜಾತಿ ಪದ್ಧತಿ ನಿರ್ಮೂಲನೆಯಲ್ಲಿ ಅವರ ಪಾತ್ರ, ಅವರ ಶಿಕ್ಷಣ ಇರ್ಬೋದು, ಸಮಾಜದ ಮೇಲೆ ಅವರು ಬೀರಿದಂಥ ಪರಿಣಾಮ ಇರ್ಬೋದು, ಇವೆಲ್ಲ ಮಾಹಿತಿಗಳನ್ನು ಆರ್ಟಿಕಲ್ ರೂಪದಲ್ಲಿ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ, ತಪ್ಪದೆ ಓದಿ. ಪ್ರಶ್ನೆ: ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಲಿಜಿಯೋನೈಸ್ ಕಾಯಿಲೆ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ? ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ. ನೋಡಿ, ಸಿಡ್ನಿಯಲ್ಲಿ ಲಿಜಿಯೋನೈಸ್ ಕಾಯಿಲೆಯ ಪ್ರಕರಣಗಳು ಹೆಚ್ಚಾದ ನಂತರ ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ಆರೋಗ್ಯ ಅಧಿಕಾರಿಗಳು ಸಾರ್ವಜನಿಕ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಹವಾನಿಯಂತ್ರಣ ವ್ಯವಸ್ಥೆಗಳಲ್ಲಿ ಮಾಲಿನ್ಯದ ಭಯವನ್ನು ಹೆಚ್ಚಿಸಿದೆ. ಅಂದರೆ ACLಲ್ಲಿ ಇರ್ತಾವೋ ಅಲ್ಲಿ ಇನ್ನೂ ಫಾಸ್ಟಾಗಿ ಹರಡುವಂಥ ಸಾಧ್ಯತೆಗಳಿದೆ. ಲಿಜಿಯೋನೈಸ್ ಕಾಯಿಲೆ ಲಿಜಿಯೋನೆಲ್ಲಾ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಗಂಭೀರ ಪ್ರಮಾಣದ ಶ್ವಾಸಕೋಶದ ಸೋಂಕಾಗಿದ್ದು, ಇದು ಸಾಮಾನ್ಯವಾಗಿ ನೈಸರ್ಗಿಕ ಜಲಮೂಲಗಳಲ್ಲಿ ಕಂಡುಬರುತ್ತದೆ. ಆದರೆ ಕೂಲಿಂಗ್ ಟವರ್ಗಳಂತಹ ಮಾನವ ನಿರ್ಮಿತ ವ್ಯವಸ್ಥೆಗಳಲ್ಲೂ ಕೂಡ ಇದು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಬ್ಯಾಕ್ಟೀರಿಯಾವು 2 ಕಾಯಿಲೆಗಳಿಗೆ ಕಾರಣವಾಗ್ತಾ ಇದೆ. ಒಂದು ಲಿಜಿಯೋನೈಸ್ ಕಾಯಿಲೆ, ಒಂದು ತೀವ್ರವಾದ ನಿಮೋನಿಯಾ, ಮತ್ತೊಂದು ಪ್ಯಾಂಟಿಯಾಕ್ ಜ್ವರ ಅಂತ ಒಂದು ಸೌಮ್ಯ ತರಹದ ಒಂದು ಜ್ವರದ ಕಾಯಿಲೆ. ಇದು ಕೆಮ್ಮು, ಜ್ವರ, ಸ್ನಾಯು ನೋವು, ಉಸಿರಾಟದ ತೊಂದರೆ, ಅತಿಸಾರ ಕೆಲವೊಮ್ಮೆ ಇವು ಸಾಮಾನ್ಯವಾದ ಗುಣಲಕ್ಷಣಗಳು ಈ ಕಾಯಿಲೆದು. ನೆಕ್ಸ್ಟ್, ಪಾರ್ಕಿನ್ಸನ್ ದಿನವನ್ನು ವಾರ್ಷಿಕವಾಗಿ ಎಂದು ಆಚರಣೆ ಮಾಡ್ತೀವಿ? ಏಪ್ರಿಲ್ 11. ಪಾರ್ಕಿನ್ಸನ್ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ 11ರನ್ನ ವಿಶ್ವ ಪಾರ್ಕಿನ್ಸನ್ ದಿನ ಅಂತ ಆಚರಣೆ ಮಾಡ್ತೀವಿ. 1817ರಲ್ಲಿ ಈ ರೋಗವನ್ನು ಮೊದಲು ವಿವರಿಸಿದ್ದು ಡಾಕ್ಟರ್ ಜೇಮ್ಸ್ ಪಾರ್ಕಿನ್ಸನ್. ನಂತರ ವಿಶ್ವ ಆರೋಗ್ಯ ಸಂಸ್ಥೆ ಅವರು ಈ ಒಂದು ಕಾಯಿಲೆಯ ಸಂಶೋಧನೆಯನ್ನು ಮಾಡಿದ್ರಲ್ಲ, ಅವರಿಗೆ ಗೌರವವನ್ನು ನೀಡಬೇಕು ಅಂತ ಹೇಳಿ 1997ರಂದು ಈ ದಿನವನ್ನು ಪ್ರಾರಂಭ ಮಾಡ್ತಾರೆ. ಪಾರ್ಕಿನ್ಸನ್ ಕಾಯಿಲೆ ಜಾಗತಿಕವಾಗಿ 10 ಮಿಲಿಯನ್ಗಿಂತಲೂ ಹೆಚ್ಚು ಜನರ ಮೇಲೆ ಪರಿಣಾಮ ಬೀರಿದೆ. ಭಾರತದಲ್ಲಿ ಸುಮಾರು 1 ಮಿಲಿಯನ್ ಪ್ರಕರಣಗಳು ಕಂಡುಬರ್ತವೆ. 2015ರ ವಿಷಯ ಆರಂಭಿಕ ರೋಗ ನಿರ್ಣಯ, ರೋಗ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವುದು, ಉತ್ತಮ ಫಲಿತಾಂಶಕ್ಕಾಗಿ ಜೀವನ ಶೈಲಿ ನಿರ್ವಹಿಸುವುದರ ಮೇಲೆ ಕೇಂದ್ರೀಕರಣ. 2025ರ ರಾಷ್ಟ್ರೀಯ ಬುಡಕಟ್ಟು ಯುವ ಉತ್ಸವದ ಆತಿಥೇಯ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಿಜೋರಾಂ. ರಾಷ್ಟ್ರೀಯ ಬುಡಕಟ್ಟು ಯುವ ಉತ್ಸವವನ್ನು ಮಿಜೋರಾಂನ ಐಜ್ವಾಲ ಬಳಿಯ ಕೆಲ್ಸಿಹಾ ಅನ್ನೋ ಒಂದು
ರಾಜ್ಯ ಬುಡಕಟ್ಟು ಸಂಪನ್ಮೂಲ ಕೇಂದ್ರದಲ್ಲಿ ಏಪ್ರಿಲ್ 8ರಂದು ಆಚರಣೆ ಮಾಡಲಾಗಿದೆ. ಇದು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರಾದ ಬಿರ್ಸಾ ಮುಂಡಾ ಅವರ 150ನೇ ಜನ್ಮ ದಿನಾಚರಣೆಯನ್ನು ಗುರುತಿಸಲು 4 ದಿನಗಳ ಉತ್ಸವವಾಗಿದೆ. ಈ ಉತ್ಸವವು ಬುಡಕಟ್ಟು ವೀರರನ್ನ ಗೌರವಿಸುವುದು, ಯುವಕರು ಮತ್ತು ಸಾರ್ವಜನಿಕರಲ್ಲಿ ದೇಶಭಕ್ತಿಯನ್ನು ಪ್ರೇರೇಪಿಸುವ ಗುರಿಯನ್ನು ಹೊಂದಿದೆ. 2025ರ ಜಾಗತಿಕ ತಂತ್ರಜ್ಞಾನ ಶೃಂಗಸಭೆ GTS ಎಲ್ಲಿ ನಡೆಯುತ್ತೆ? ರಾಷ್ಟ್ರೀಯ ರಾಜಧಾನಿ ದೆಹಲಿ. 9ನೇ ಜಾಗತಿಕ ತಂತ್ರಜ್ಞಾನ ಶೃಂಗಸಭೆಯನ್ನ ವಿದೇಶಾಂಗ ಸಚಿವರಾದ ಡಾಕ್ಟರ್ ಎಸ್ ಜೈಶಂಕರ್ ಅವರು ಏಪ್ರಿಲ್ 10, 2025ರಂದು ದೆಹಲಿಯಲ್ಲಿ ಉದ್ಘಾಟನೆ ಮಾಡಿರ್ತಾರೆ. 3 ದಿನಗಳ ಈ ಒಂದು ಕಾರ್ಯಕ್ರಮ ಭೌಗೋಳಿಕ ತಂತ್ರಜ್ಞಾನವನ್ನ ಚರ್ಚಿಸೋದಕ್ಕೆ ಭಾರತಕ್ಕೆ ಒಂದು ಪ್ರಮುಖವಾದ ವೇದಿಕೆಯಾಗಿದೆ. ಜಾಗತಿಕ ತಂತ್ರಜ್ಞಾನ ಶೃಂಗಸಭೆ ಭಾರತ ಮತ್ತು ಇತರ ದೇಶಗಳ ಸರ್ಕಾರ, ಕೈಗಾರಿಕೆ, ಶೈಕ್ಷಣಿಕ ಮತ್ತು ನಾಗರಿಕ ಸಮಾಜದ ನಾಯಕರನ್ನ ಒಂದುಗೂಡಿಸುವ ಕೆಲಸವನ್ನ ಮಾಡುತ್ತೆ. ಈ ಒಂದು ಶೃಂಗಸಭೆಯ ವಿಷಯ ಥೀಮು ಸಂಭವನ ಅಂತ. ಸಂಭವನ ಅಂದ್ರೆ ಸಾಧ್ಯತೆ ಅಂತ ಅರ್ಥ. ಪ್ರಶ್ನೆ, ಮಡಗಾಸ್ಕರ್ನಲ್ಲಿ ಇತ್ತೀಚೆಗೆ ಅಧ್ಯಯನದ ಪ್ರಕಾರ ಯಾವ ಜಾತಿಯನ್ನು ಹ್ಯಾಂಟಾ ವೈರಸ್ನ ವಿಶೇಷ ವಾಹಕ ಎಂದು ಗುರುತಿಸಲಾಗಿದೆ? ಸರಿಯಾದ ಉತ್ತರ ಕಪ್ಪು ಇಲಿ. ಮಡಗಾಸ್ಕರ್ನಲ್ಲಿ ಇತ್ತೀಚೆಗೆ ನಡೆಸಿದಂತ ಒಂದು ಅಧ್ಯಯನದ ಪ್ರಕಾರ ಹ್ಯಾಂಟಾ ವೈರಸ್ ಅನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ರಾಟಸ್ ಎಂದು ಕರೆಯಲ್ಪಡುವ ಕಪ್ಪು ಇಲಿಗಳು ಅಂದ್ರೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಕಪ್ಪು ಇಲಿಗಳ ಮೂಲಕ ಆ ಒಂದು ರೋಗ ಎಲ್ರಿಗೂ ಹರಡುತ್ತೆ ಅಂತ ಇಲ್ಲಿ ವಾಹಕ ಅಂದ್ರೆ ಆ ಒಂದು ಅರ್ಥವನ್ನ ಕೊಡುತ್ತೆ. ಈ ಇಲಿಗಳು ಏಷ್ಯಾದಿಂದ ಆಗಿರ್ತವೆ. 10ರಿಂದ 14ನೇ ಶತಮಾನಗಳ ನಡುವೆ ಮಡಗಾಸ್ಕರ್ನಲ್ಲಿ ಇವು ವ್ಯಾಪಕವಾಗಿ ಸೇರ್ಕೊಳ್ಳೋದಕ್ಕೆ ಶುರು ಮಾಡ್ತವೆ. ಹ್ಯಾಂಟಾ ವೈರಸ್ ಸೋಂಕಿತ ದಶಕಗಳಿಂದ ಹರಡುವ ಅಪರೂಪದ ಆದರೆ ಮಾರಣಾಂತಕ ವೈರಸ್ ಆಗಿರುತ್ತೆ. ನೆಕ್ಸ್ಟ್, ಏಷ್ಯಾದ ಅತಿದೊಡ್ಡ ಅಂತರ ಕಾಲೇಜು ತಾಂತ್ರಿಕ ಮತ್ತು ಉದ್ಯಮಶೀಲ ಉತ್ಸವವಾದ ಟೆಕ್ಕೃತಿ 2025 ಎಲ್ಲಿ ಆಯೋಜಿಸಲಾಗಿತ್ತು? IIT ಕಾನ್ಪುರದಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವು ಭಾರತೀಯ ಸಶಸ್ತ್ರ ಪಡೆಗಳ ಆಧುನೀಕರಣ ಮತ್ತು ಸೈಬರ್, AI, ಕ್ವಾಂಟಮ್ ಮತ್ತು ಅರಿವಿನ ಕ್ಷೇತ್ರಗಳ ಭವಿಷ್ಯದ ಸವಾಲುಗಳ ಬಗ್ಗೆ ಕೇಂದ್ರೀಕರಿಸಿ ಈ ಕಾರ್ಯಕ್ರಮವನ್ನ ನಡೆಸಲಾಗಿತ್ತು. ಹಾಗಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಕ್ಷಣಾ ಸಿಬ್ಬಂದಿಯಾದಂತ ಅಂದ್ರೆ ನಮ್ಮ ದೇಶದ CDS ಆದ ಜನರಲ್ ಅನಿಲ್ ಚೌಧರಿ ಅವರು ಮಾಡಿರ್ತಾರೆ. ನೆಕ್ಸ್ಟ್, ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣ ಕುರಿತಾಗಿ 2025ರ ಸ್ತ್ರೀ ಶೃಂಗಸಭೆಯ ಆತಿಥ್ಯವನ್ನು ವಹಿಸುವಂತ ನಗರ ಯಾವುದು? ಸರಿಯಾದ ಉತ್ತರ ಹೈದರಾಬಾದ್. ಸುರಕ್ಷತೆ ಮತ್ತು ಮಹಿಳೆಯರನ್ನ ಸಬಲೀಕರಣಗೊಳಿಸಬೇಕು ಅಂತ ಹೇಳಿ ಹೈದರಾಬಾದ್ ನಗರದ ಭದ್ರತಾ ಮಂಡಳಿ ಸ್ತ್ರೀ ಅಂದ್ರೆ ಸುರಕ್ಷತೆ, ತರಬೇತಿ, ಗೌರವ, ಸಬಲೀಕರಣ, ಸಮಾನತೆ ಅಂತ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇರ್ತಕ್ಕಂಥ ಪದಗಳನ್ನು ಸೇರಿಸಿ ಸ್ತ್ರೀ ಅಂತ ಮಾಡಿರ್ತಾರೆ. ಇದರ 2ನೇ ಆವೃತ್ತಿಯನ್ನು ಆಯೋಜನೆ ಮಾಡಿರ್ತಾರೆ. ಮಹಿಳೆಯರು ಎದುರಿಸುತ್ತಿರುವ ಪ್ರಮುಖ ಸುರಕ್ಷತಾ ಸವಾಲುಗಳನ್ನು ನಿಭಾಯಿಸುವುದು ಮತ್ತು ಗೌರವ, ಸಮಾನತೆ, ಸಬಲೀಕರಣವಾದ ಸಂಸ್ಕೃತಿಯನ್ನ ಉತ್ತೇಜಿಸುವುದು ಈ ಶೃಂಗಸಭೆಯ ಪ್ರಮುಖ ಉದ್ದೇಶ. ಭಾರತದಿಂದ ಸ್ಟಾರ್ ವಾರ್ ರೀತಿಯ ದೇಶಿ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಇದ್ರ ಬಗ್ಗೆ ಮೊದಲನೇ ಮಾಹಿತಿ. ಜಗತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡ ಹೊತ್ತಲ್ಲೇ ವಿಮಾನ, ಕ್ಷಿಪಣಿ, ಡ್ರೋನ್, ಹೆಲಿಕಾಪ್ಟರ್ನಂತಹ ಸಮೂಹವನ್ನೇ ಧ್ವಂಸಗೊಳಿಸುವಂತ ಅತ್ಯಾಧುನಿಕ ಲೇಸರ್ ಅಸ್ತ್ರವನ್ನ ಭಾರತೀಯ ರಕ್ಷಣಾ ಮತ್ತು ಸಂಶೋಧನಾ ಸಂಸ್ಥೆ ಭಾನುವಾರ ಯಶಸ್ವಿಯಾಗಿ ಪರೀಕ್ಷೆಗೆ ಒಳಪಡಿಸಿದೆ. ಹಾಲಿವುಡ್ನ ಸ್ಟಾರ್ ವಾರ್ ಸರಣಿ ಚಿತ್ರಗಳಲ್ಲಿ ಪ್ರದರ್ಶಿಸುವಂತ ರೀತಿ ಅಸ್ತ್ರ ಇದೀಗ ಭಾರತದ ಪಾಲಿಗೆ ನನಸಾಗಿದೆ ಅಂತ ಹೇಳ್ಬೋದು. ಇದರೊಂದಿಗೆ ಭಾರತ ಇದೇ ಮೊದಲನೇ ಸಲ ಲೇಸರ್ ಅಸ್ತ್ರವನ್ನ ಹೊಂದಿದಂತಾಗಿದ್ದು, ಇಂಥ ಸಾಮರ್ಥ್ಯ ಹೊಂದಿದ ವಿಶ್ವದ ಕೆಲವೇ ದೇಶಗಳ ಸಾಲಿಗೆ ಭಾರತ ಕೂಡ ಸೇರ್ಕೊಳ್ಳುತ್ತೆ. ಸದ್ಯದಲ್ಲೇ ನಿರ್ಮಾಣಗೊಳ್ಳಲಿದೆ ದಕ್ಷಿಣ ಭಾರತದ ಅತಿ ಉದ್ದದ ರೋಪ್ವೇ. ಎಲ್ಲಪ್ಪ ಅಂದ್ರೆ ಕೇರಳದ ವಯನಾಡ್ನಿಂದ ಕೋಝಿಕೋಡು ಜಿಲ್ಲೆ, ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳಿದ್ರೆ ಲಕ್ಕಿಂಡಿಯಿಂದ ಆದಿವಾರಂ ಸಂಪರ್ಕ ಕೇಬಲ್ ಮಾರ್ಗ. 3000 ಸರಿಯಾದಂತಹ ದೂರ ನೋಡಿ, 3.675 ಕಿಲೋಮೀಟರ್ಗಳು. ಯಾವ ಮಾರ್ಗ ಅಂತ ಕೊಟ್ಟಿದ್ದಾರೆ. ಕೇವಲ 15 ನಿಮಿಷಗಳಲ್ಲಿ ಪ್ರಯಾಣವನ್ನ ಮಾಡ್ಬೋದು. ಇದು
ರೋಪ್ ವೇ ಅಂದರೆ ನೀವಿಲ್ಲಿ ಚಿತ್ರದಲ್ಲಿ ಕಾಣ್ಬೋದು ಈ ರೀತಿಯಾಗಿ ಮಾರ್ಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಏರ್ ಕಂಡೀಷನಲ್ ಕೇಬಲ್ ಕಾರ್, ಪ್ರತಿ ಕೇಬಲ್ ಕಾರ್ನಲ್ಲಿ 6 ಜನರ ಪ್ರಯಾಣ ಮಾಡ್ಬೋದು. 1 ಗಂಟೆಗೆ ಕನಿಷ್ಠ 400 ಜನರ ಸಂಚಾರ ಸಾಧ್ಯ ಆಗುತ್ತೆ. ಬತ್ತೇರಿಯಿಂದ ಲಕ್ಕಿಡಿಕ್ಕಿಗೆ, ಕೋಝಿಕೋಡಿನಿಂದ ಆದಿವಾರಂಗೆ ಈ ಒಂದು ಸಂಪರ್ಕವನ್ನು ಮಾಡಲಾಗುತ್ತೆ.